ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಟುಡೇಸ್ ನ್ಯೂ ಬ್ಲಾಗ್. ಸೊ ಇವತ್ತಿನ ವಿಶೇಷ ಏನು ಅಂತ ಕೇಳ್ತಿದ್ರಾ? ಇವತ್ತು ನಾಗರ ಪಂಚಮಿ. ಸೊ ನಾವು ಇಲ್ಲಿ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡೋಣ ಅಂತ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಬೆಳಿಗ್ಗೆ 7 o'clock ಆಗಿದೆ. ಸೊ 9:30 ಅಷ್ಟೊತ್ತಿಗೆ ನಮ್ಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟ್ರ ಒಳಗಡೆ ನಾವು ಎಲ್ಲದನ್ನು ಪೂಜೆ ಎಲ್ಲ ಮುಗಿಸ್ಕೋಬೇಕು. ಸೊ ಇದು ನಮ್ಮ ಬಾಲ್ಕನಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ, ನಾವು ಐರ್ಲೆಂಡ್ ಇಂದ ಕನ್ನಡ ಬ್ಲಾಗ್ಸ್ ಮಾಡ್ತೀವಿ. ಸೊ ಕೆಲವರು ಸಬ್ಸ್ಕ್ರೈಬರ್ಸ್ ನಮ್ಗೆ ಕೇಳಿದ್ರು, ನೀವು ಆಕ್ಚುಲಿ ಎಲ್ಲಿರೋದು? ಸೊ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು. ಸೊ ಒಂದ್ಸತಿ ಅತ್ಲಾನ್ ಇಂದ ಹಾಕಿದಿರಾ, ಒಂದ್ಸತಿ ಕಾರ್ಕ್ ಹಾಕಿದಿರಾ, ಹಾಗೆ ಡಬ್ಲಿನ್ ಇಂದ ತೋರಿಸಿದಿರಾ. ಸೊ ನೀವು ಎಲ್ಲಿರೋದು, ಎಲ್ಲಿದೆ ಆಕ್ಚುಯಲ್ ಮನೆ? ಸೊ ಈಗ ಆಲ್ರೆಡಿ ಹೋಮ್ ಟೂರ್ ನಾವು ಅತ್ಲಾನ್ ಇಂದ ಮಾಡಿದೀವಿ. ಸೊ ಆಕ್ಚುಲಿ ನಾವೀಗ ಇರೋದು ಡಬ್ಲಿನ್ ಅಲ್ಲಿ. ಸೊ ಈಗ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಡಬ್ಲಿನ್ ಮನೆಯಲ್ಲಿ. ಸೊ ಎಲ್ಲ ಡೀಟೇಲ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಒಂದು ಇಂಟ್ರೊಡಕ್ಷನ್ ಮತ್ತೆ ನಾವು ಹೇಗೆ ಐರ್ಲೆಂಡಿಗೆ ಬಂದ್ವಿ, ಸೊ ಎಲ್ಲದನ್ನು ಅದ್ರಲ್ಲಿ ಕವರ್ ಮಾಡ್ತಿದ್ವಿ. ನಾವೀಗ ಐರ್ಲೆಂಡಿಗೆ ಬಂದು ಆಲ್ರೆಡಿ 1.5 year ಆಯ್ತು. ಸೊ ಫಸ್ಟ್ ನಾವು ಬಂದಿದ್ದು ಕಾರ್ಕ್ ಅಲ್ಲಿ. ಸೊ ಅಲ್ಲಿ ನಮ್ಗೆ ಕಂಪನಿ ಅಕಾಮಡೇಷನ್ ಕೊಟ್ಟಿತ್ತು. ಸೊ ಅಲ್ಲಿ 1 month ಇದ್ದು ಅಲ್ಲಿಂದ ನಾವು ಅತ್ಲಾನಿಗೆ ಶಿಫ್ಟ್ ಆದ್ವಿ. ಸೊ ಹೌಸಿಂಗ್ ಕ್ರೈಸಿಸ್ ತುಂಬಾ ಇದ್ದಿದ್ರಿಂದ ನಮ್ಗೆ ಡಬ್ಲಿನ್ ಮತ್ತೆ ಕಾರ್ಕ್ ಅಲ್ಲಿ ಮನೆ ಸಿಗ್ಲಿಲ್ಲ. ಸೊ ಅತ್ಲಾನಲ್ಲಿ ಮನೆ ಸಿಕ್ತು. ಆಮೇಲೆ ಅತ್ಲಾನಲ್ಲಿ ಒಂದು 4-5 months ಅಲ್ಲಿ ಸ್ಟೇ ಮಾಡಿ, ಆಮೇಲೆ ಮಮತಾಗೂ ಜಾಬ್ ಆಯ್ತು. ಸೊ ಅವಳಿಗೆ ಜಾಬ್ ಆಗಿದ್ರಿಂದ ಅಲ್ಲಿ ಮಮತಾಗೆ ಹೈಬ್ರಿಡ್ ಶಿಫ್ಟ್ ಇತ್ತು. ಸೊ ಹೈಬ್ರಿಡ್ ಶಿಫ್ಟ್ ಅಂದ್ರೆ ಕಂಪಲ್ಸರಿ 3 days ಆಫೀಸ್ಗೆ ಹೋಗೋದು ಕಂಪಲ್ಸರಿ ಇತ್ತು. ಆದ್ರಿಂದ ನಾವು ಡಬ್ಲಿನ್ಗೆ ಶಿಫ್ಟ್ ಆದ್ವಿ. ಸೊ ಲಾಸ್ಟ್ 1 year ಇಂದ ನಾವು ಡಬ್ಲಿನ್ ಅಲ್ಲಿ ಇದೀವಿ. ಸೊ ಇದು ನಮ್ ಡಬ್ಲಿನ್ ಮನೆ. ಈ ಮನೆ ಹೋಮ್ ಟೂರ್ ಕೂಡ ಶಾರ್ಟ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇದು ಒಂದು ಬ್ರೀಫ್ ಇಂಟ್ರೋ. ಇನ್ನು ಡೀಟೇಲ್ ಆಗಿ ನಮ್ದು ಇಂಟ್ರೊಡಕ್ಷನ್, ನಾವು ಏನ್ ಮಾಡ್ತಾ ಇದೀವಿ, ನಮ್ ವೇ ಹೇಗಿತ್ತು ಐರ್ಲೆಂಡ್ಗೆ, ನಾವು ಹೆಂಗೆ ಮೂವ್ ಆದ್ವಿ, ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಶೇರ್ ಮಾಡ್ತೀವಿ. ನಿನ್ನೆ ಎಲ್ಲ ಪೂಜಾ ಸಾಮಾನೆಲ್ಲ ತಂದು ಇಟ್ಕೊಂಡಿದ್ವಿ, ಬಟ್ ಹಾಲು ನಮ್ಗೆ ಸಿಕ್ಕಿರ್ಲಿಲ್ಲ. ಸೊ ತನಿ ಇರಬೇಕಲ್ಲ, ಸೊ ಫ್ರೆಶ್ ಆಗಿ ಹಾಲು ತಗೊಂಡ್ಬರೋಣ ಅಂತ ಹೇಳಿ ಇವಾಗ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ಮಮತಾ ಎಲ್ಲ ಪೂಜೆಗೆಲ್ಲ ಅಣಿ ಮಾಡ್ಕೋತಾ ಇದ್ದಾಳೆ. ಸೊ ಹಾಲು ಮತ್ತೆ ಹಣ್ಣು ತಗೊಂಡ್ಬರಕ್ ಹೋಗ್ತಾ ಇದ್ದೀನಿ. ಕ್ವಿಕ್ ಆಗಿ ಹಾಲು ಹಣ್ಣು ಎಲ್ಲ ತಗೊಂಡ್ ಬಂದು ಮನೆನೆಲ್ಲ ಸ್ವಲ್ಪ ಕ್ವಿಕ್ ಆಗಿ ಕ್ಲೀನ್, ವ್ಯಾಕ್ಯೂಮ್ ಮತ್ತೆ ಮಾಪ್ ಎಲ್ಲ ಮಾಡಿ, ಮಮತಾ ಪೂಜೆಗೆಲ್ಲ ಬೇರೆ ರೀತಿ ಚಿಗಳಿ ತಂಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನೈವೇದ್ಯಕ್ಕೆ. ಸೊ ನಾವಿನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲಾಸ್ಟ್ ಇಯರ್ ಕೂಡ ನಾವು ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಅತ್ಲಾನ್ ಮನೆಯಲ್ಲಿ ಇದೇ ಟೈಮಲ್ಲಿ. ಸೊ ಅದನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ವಿ ಇಲ್ಲಿ ಸೆಟ್ಲ್ ಆಗೋದ್ರಲ್ಲಿ. ಸೊ ಆ ವಿಡಿಯೋಗಳನ್ನೆಲ್ಲ ನಮ್ಗೆ ಎಡಿಟೇ ಮಾಡೋಕ್ಕಾಗಲಿಲ್ಲ. ಸೊ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರ್, ಜಸ್ಟ್ 1 year ಬ್ಯಾಕ್ ಅನ್ನೋದನ್ನ ನಾನು ನಿಮಗೆ ಜಸ್ಟ್ ಅದ್ರ ಗ್ಲಿಮ್ಸಸ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ. ಇದು ಅತ್ಲಾನ್ ನಲ್ಲಿ ನಾವಿದ್ದಂತಹ ಮನೆ. ಈ ಮನೆ ಹೋಮ್ ಟೂರ್ ಕೂಡ ನಾವು ಮಾಡಿದೀವಿ. ಯಾರೆಲ್ಲ ನೋಡಿಲ್ವೋ ಅವ್ರಿಗೋಸ್ಕರ ನಾವು ಮೇಲ್ಗಡೆ ಐಕಾರ್ಡ್ ಲಿಂಕ್ ನ ಶೇರ್ ಮಾಡಿದೀವಿ. ನೀವು ಹೋಗಿ ಆ ಹೋಮ್ ಟೂರ್ ನ ನೋಡಬಹುದು. ಐರ್ಲೆಂಡ್ ನಲ್ಲಿ ಫಸ್ಟ್ ಟೈಮ್ ಅಂತ ನಾವೊಂದು ಹಬ್ಬನ ಆಚರಿಸಿದ್ದಂದ್ರೆ ಇದು ನಾಗರ ಪಂಚಮಿ, ಅದು ಅತ್ಲಾನ್ ಮನೆಯಲ್ಲಿ. ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು. ಇಂಡಿಯಾದಲ್ಲಿ ನಾವು ಹೇಗೆ ಆಚರಿಸ್ತೀವೋ ಅದೇ ರೀತಿನೇ ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯಿಂದ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ, ಮಮತಾ ಬ್ಯೂಟಿಫುಲ್ ಆಗಿ ರಂಗೋಲಿ ಹಾಕ್ತಾ ಇದ್ದಾಳೆ. ಸೊ ಅವಳಿಗೂ ಕೂಡ ನಾನು ಏನು ಸಾಧ್ಯ ಆಗುತ್ತೋ ಆ ಥರ ಎಲ್ಲ ಹೆಲ್ಪ್ ಮಾಡಿದೆ ಮತ್ತು ಸಪೋರ್ಟ್ ಮಾಡಿದೆ. ಲೈಕ್ ಮನೆಯಲ್ಲಿ ವ್ಯಾಕ್ಯೂಮ್ ಮಾಡೋದು, ಮಾಪ್ ಮಾಡೋದು, ಮತ್ತು ಅಂಗಳ ಎಲ್ಲ ಕ್ಲೀನ್ ಮಾಡಿಕೊಡೋದು. ಸೊ ಎಲ್ಲ ಆ ರೀತಿ ಸಪೋರ್ಟ್ ಮಾಡಿದೆ. ಅವತ್ತು ನೋಡಿ ಸೂಪರ್ ಸನ್ನಿ ಡೇ ಇತ್ತು. ಸರೌಂಡಿಂಗ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಮಮತಾ ಚಿಗಳಿ ತಂಬಿಟ್ಟನ್ನ ನೈವೇದ್ಯಕ್ಕೆ ಎಲ್ಲ ಪ್ರಿಪೇರ್ ಮಾಡಿದ್ಲು. ಪೂಜೆ ಎಲ್ಲ ಮಾಡಿ ತನಿ ಎರೆದು ಒಂದು ಮೆಮೊರಬಲ್ ಆಗಿ ಈ ಒಂದು ಹಬ್ಬನ ಫಸ್ಟ್ ಟೈಮ್ ಐರ್ಲೆಂಡ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇದು ನೋಡಿ ನಾವು ಸೆಲೆಬ್ರೇಟ್ ಮಾಡಿದ ಲಾಸ್ಟ್ ಇಯರ್ ನಾಗರ ಪಂಚಮಿ ಗ್ಲಿಮ್ಸಸ್.
ಹೇಗಿತ್ತು ನಾವು ಸೆಲೆಬ್ರೇಟ್ ಮಾಡಿದ್ದು ಅತ್ಲಾನ್ ಮನೆಯಲ್ಲಿ? ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇಂಥ ಒಂದು ದೂರದ ಕಂಟ್ರಿನಲ್ಲಿ ಬಂದಿದ್ರು ಕೂಡ ನಮ್ಮ ಒಂದು ಆಚರಣೆ ಮತ್ತೆ ವಿಚಾರ ಅದನ್ನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಎಷ್ಟು ಈಸಿ ಕನ್ವೀನಿಯೆಂಟ್ ಆಗಿ ನಾವು ನಮ್ಮ ಒಂದು ಊರಲ್ಲಿ ಏನೇನೆಲ್ಲ ಪೂಜಾ ಸಾಮಾನು ಆಗಿರ್ಬೋದು, ಎಲ್ಲ ವಸ್ತುಗಳು ಇಂಡಿಯನ್ ಥಿಂಗ್ಸ್ ಎಲ್ಲ ಈಸಿಯಾಗಿ ಸಿಗುತ್ತಲ್ಲ, ಆ ಥರ ಇಲ್ಲಿ ಸಿಗೋದಿಲ್ಲ. ಸೊ ಫಸ್ಟ್ ನಮ್ಗೆ ತುಂಬಾನೇ ಪ್ರಿಪ್ರೇಷನ್ ಬೇಕಾಗತ್ತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಂದ್ರೆ. ಮತ್ತೆ ಎಲ್ಲದನ್ನು ತುಂಬಾನೇ ಕಾಸ್ಟ್ಲಿ ಕಂಪೇರ್ ಟು ಅಲ್ಲಿಗೆ ಕಂಪೇರ್ ಮಾಡಿದ್ರೆ. ಸೊ ಎಲ್ಲದನ್ನು ತಗೊಂಡ್ ಬಂದು ರೆಡಿ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಿ ಡೆಡಿಕೇಶನ್ ಬೇಕಾಗತ್ತೆ. ನಮ್ಗೆ ಇಲ್ಲಿ ರಜಾ ಸಿಗಲ್ಲ, ಮತ್ತೆ ವರ್ಕ್ ಕೂಡ ಮಾಡ್ಕೊಂಡು ಇದನ್ನು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವೇನೆ ರಜಾ ಹಾಕಿ ಲೀವ್ನ ಅಪ್ಲೈ ಮಾಡಿ ಆನ್ಯುವಲ್ ಲೀವ್ನ ಅಪ್ಲೈ ಮಾಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ಬೇಕಾಗತ್ತೆ. ಒಂದು ಕ್ವೈಟ್ ಸ್ವಲ್ಪ ಚಾಲೆಂಜಿಂಗು ಅನ್ಸತ್ತೆ. ಸೊ ನೋಡಿ, ನಮ್ಮ ಮನೆ ಎದುರುಗಡೆನೆ ಲುವಾ ಸ್ಟಾಪ್ ಇದೆ. ನೋಡಿ, ಈ ತರ ಇರುತ್ತೆ ಲುವಾ ಸ್ಟಾಪ್ ಇಲ್ಲಿದು. ಸೊ ಇವಾಗ ಗ್ರಾಸರಿ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪ್ ಇಳ್ಕೋಬೇಕು. ನೋಡಿ, ಜಸ್ಟ್ ಒನ್ ಸ್ಟಾಪ್ ಅಹೆಡ್. ಸೊ ಈ ಸ್ಟಾಪ್ ಅಲ್ಲಿ ಈಗ ಇಳ್ಕೊಂಡು ನಾನು ಗ್ರಾಸರಿ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಮನೆಯಲ್ಲಿ ಮಮತಾ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಐ ಮೀನ್ ಚಿಗಳಿ ತಂಬಿಟ್ಟು ಅದನ್ನೆಲ್ಲ ಮಾಡ್ಕೊಳಕ್ಕೆ ನೆನ್ನೆನೆ ರಾತ್ರಿ ಅವಳು ಎಲ್ಲ ಥಿಂಗ್ಸ್ನೆಲ್ಲ ನೀಟಾಗಿ ಹೊರದಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು. ಇವಾಗ ನಾನು ಮನೆಗೆ ಹೋಗೋದ್ರಲ್ಲಿ ಅದೆಲ್ಲ ರೆಡಿ ಆಗಿರುತ್ತೆ. ಆಮೇಲೆ ಏನೇನು ದೇವ್ರ ಮನೆದು ಪೂಜೆ ಅರೇಂಜ್ಮೆಂಟು, ಆಮೇಲೆ ಮನೆಗೆಲ್ಲ ರಂಗೋಲಿ ಇಡೋದು ಎಲ್ಲ ಅವಳಲ್ಲಿ ನೋಡ್ಕೋತಾ ಇರ್ತಾಳೆ. ಸೊ ಅಷ್ಟರ ಒಳಗಡೆ ನಾನು ಹೋಗಿ ಹಾಲು ಹಣ್ಣು ಹೂವನ್ನ ತಗೊಂಡ್ ಬರ್ತೀನಿ. ಸೊ ದಟ್ ಆಮೇಲೆ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಅವಳಿಗೆ ಸ್ವಲ್ಪ ವ್ಯಾಕ್ಯೂಮ್ ಮತ್ತೆ ಮಾಪ್ ಎಲ್ಲ ಮಾಡಿಕೊಟ್ಟು ಹೆಲ್ಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬೇಗ ಕ್ವಿಕ್ಕಾಗಿ ಪೂಜೆ ಮುಗಿಸಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತಿದ್ದೀವಿ. ಇವತ್ತೇನಂತ ಚಳಿ ಇಲ್ಲ. ಆಕ್ಚುಲಿ ಇವಾಗ ಸಮ್ಮರ್ ಅಲ್ವಾ, ಚಳಿನೇ ಇಲ್ಲ ಟು ಬಿ ಫ್ರ್ಯಾಂಕ್. ಏನೋ ಟೆಂಪ್ರೇಚರ್ 18 to 20 ಡಿಗ್ರಿ ಇದೆ. ಸೇಮ್ ಇಂಡಿಯನ್ ವೆದರ್ ಇದ್ದಂಗಿದೆ. ಇವತ್ತು ಯಾಕೆ ತುಂಬಾ ಹೇಜ್ ಇದೆ. ಇಲ್ಲಿ ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಗಾಳಿ ಬರುತ್ತೆ ಏನು ಹೇಳಕ್ಕಾಗಲ್ಲ. ಎವ್ರಿ 1 hour ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ದಿವಸದಲ್ಲಿ ನಮ್ಗೆ 3 ವೆದರ್ ಸಿಕ್ಬಿಡುತ್ತೆ. ಆ ತರ ಇರುತ್ತೆ ಇಲ್ಲಿ ಐರ್ಲೆಂಡ್ ಅಲ್ಲಿ. ಈಗ ನೋಡಿ, ಈ ತರ ಇದೆ ವೆದರ್. ಇನ್ನೊಂದು 2 hours ಫುಲ್ಲು ಬಿಸಿಲು ಬಂದ್ಬಿಟ್ಟಿರುತ್ತೆ, ಸನಿ ಆಗಿರುತ್ತೆ, ಮತ್ತೆ ಮೋಡ ಬರುತ್ತೆ. ಸೊ ಆ ತರ ಇರುತ್ತೆ. ಸ್ವಲ್ಪ ನಾವು ವೆದರ್ ಫೋರ್ಕಾಸ್ಟ್ ನೋಡ್ಕೊಂಡೆ ಏನಾದ್ರು ಪ್ಲಾನ್ ಮಾಡೋದಿದ್ರೆ ಈ ದೇಶದಲ್ಲಿ ಪ್ಲಾನ್ ಮಾಡ್ಬೇಕು. ಸೊ ನೋಡಿ, ಇವಾಗ ನಾನು ಗ್ರಾಸರಿ ಸ್ಟೋರಿಗೆ ಬಂದೆ. ಇದೊಂದು ಶಾಪಿಂಗ್ ಸೆಂಟರ್. ಈ ಶಾಪಿಂಗ್ ಸೆಂಟ್ರಲ್ಲಿ ಐರ್ಲೆಂಡ್ನ ವೆರಿ ಫೇಮಸ್ ಡನ್ ಸ್ಟೋರ್ ಇಲ್ಲಿದೆ. ಸೊ ಈ ಡನ್ ಸ್ಟೋರ್ನಲ್ಲಿ ನಾನು ಗ್ರಾಸರಿನ ತಗೊಂಡು ಮನೆಗೆ ಹೋಗ್ತೀನಿ. ಸೊ ಫಸ್ಟ್ ಲೆಟ್ ಮಿ ಟೇಕ್ ದಿ ಕಾರ್ಟ್. ನನಗೆ ಅನ್ನಿಸ್ದಂಗೆ ಕಾರ್ಟ್ ಏನು ಬೇಡ. ಸೊ ಫಸ್ಟ್ ಇವಾಗ ನನಗೇನು ಬೇಕು ಅದನ್ನು ತೊಗೊಂಡ್ಬಿಡೋಣ. ಇವತ್ತು ನಾನು ಪರ್ಚೇಸ್ ಮಾಡ್ತಿರೋ ಥಿಂಗ್ಸ್ ತುಂಬ ಕಡಿಮೆ ಇರೋದ್ರಿಂದ ಸುಮ್ಮನೆ ಒಂದು ಬಾಸ್ಕೆಟ್ ತೊಗೊಂಡಿದ್ದೀನಿ, ಈ ಥರ ಸ್ಮಾಲ್ ಕಾರ್ಟ್ಗಿಂತ. ಸೊ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರೀಸೈಕ್ಲಿಂಗ್ ಮೆಷಿನ್. ಬಾಳೆಹಣ್ಣು ತೊಗೊಂಡಾಯ್ತು. ಈಗ ಮೇಯ್ನ್ ಹಾಲು ತೊಗೋಬೇಕು. ಅಲ್ಲಿ ಮನೆಯಲ್ಲಿ ಮಮತಾ ವೆಯ್ಟ್ ಮಾಡ್ತಿರ್ತಾಳೆ. ಈಗ ಬಾಳೆಹಣ್ಣಂತೂ ತೊಗೊಂಡಾಯ್ತು. ಸೊ ಮೇಯ್ನ್ ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪ್ರಿಯಾರಿಟಿ ವೈಸ್ ಹಾಲು. ಸೊ ಹಾಲೊಂದು ತೊಗೊಂಡ್ಬಿಟ್ಟು ಚಿಕ್ಕಾಗಿ ಮನೆಗೆ ಹೋಗೋದು ಒಳ್ಳೇದು. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. 9:30ಗೆ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಷ್ಟರೊಳಗಡೆ ಪೂಜೆ ಮುಗಿಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ.
ಸೊ ಇದು ಮಿಲ್ಕ್ ಸೆಕ್ಷನ್ಗೆ ಹೋಗಿ, ಯಾ ದಿಸ್ ಇಸ್ ಮಿಲ್ಕ್ ಸೆಕ್ಷನ್. ಇದು ನೋಡಿ ಗಾರ್ಡನ್ ಪೀಸ್. ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ತುಂಬಾ ಚೀಪ್ ಆಗಿ ಸಿಗುತ್ತೆ. 1.7 ಯೂರೋಸ್ಗೆಲ್ಲ 1 kg ಬಿಡಿಸಿಟ್ಟಿರೋದು ಗಾರ್ಡನ್ ಪೀಸ್ ಸಿಗುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಬಟಾಣಿ ಎಲ್ಲದಕ್ಕೂ ಎಲ್ಲ ಆಲ್ಮೋಸ್ಟ್ ನಾವು ಮಾಡೋ ಎಲ್ಲ ಡಿಶಸ್ಗೂ ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಬಟಾಣಿ ತಗೊಳ್ತೀವಿ ಇಲ್ಲಿ. ಅಂದ್ರೆ ಇಲ್ಲಿ ತುಂಬಾನೇ ಚೀಪ್ ಆಗಿ ಸಿಗುತ್ತೆ ಅದು ಫ್ರೋಸನ್. ಆಲ್ಮೋಸ್ಟ್ 1 kg ನಿಮ್ಗೆ 1.7 ಯೂರೋಸ್ ಅಂದ್ರೆ 1.3 1.7 ಯೂರೋಸ್ ರೇಂಜಲ್ಲಿ ಇರುತ್ತೆ. ಇಂಡಿಯಾದಲ್ಲೇ ಅಷ್ಟು ರೇಂಜಿಗೆ ಸಿಗಲ್ಲ. 120 ರೂಪಾಯಿ 130 ರೂಪಾಯಿ ಸಿಕ್ಕಂಗೆ ಆಗುತ್ತೆ ನಮಗೆ. ಸೊ ಅದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ನೇನು ಸೆಲ್ಫ್ ಚೆಕ್ಔಟ್ಗೆ ಹೋಗಿ ಚೆಕ್ಔಟ್ ಮಾಡಿ ಬಿಲ್ ಪೇ ಮಾಡಿ ಮನೆಗೆ ಹೋಗೋದೀಗ. ನೋಡಿ ಗಾರ್ಡನ್ ಪೀಸ್ 1.2 ಯೂರೋಸ್ 1 kgಗೆ ಆಲ್ಮೋಸ್ಟ್ 100-120 ರೂಪಾಯಿ ನಿಮ್ಗೆ 1 kg ಗಾರ್ಡನ್ ಪೀಸ್ ಬಿಡಿಸಿಟ್ರೆ ಸಿಕ್ಬಿಡುತ್ತೆ. ಇದು ನೋಡಿ ಮಿಲ್ಕ್ 2.99 ಯೂರೋಸ್. ಸೊ ಈಗ ಸೆಲ್ಫ್ ಚೆಕ್ಔಟ್ ಮಾಡಿ ಪೇಮೆಂಟ್ ಮಾಡಿ ಕೊಡೋದು. ಈಗ ನೋಡಿ ಬ್ಯಾಕ್ ಟು ಹೋಮ್. ಇವಾಗ ಮನೆಗೆ ಬರ್ತಾ ಇದ್ದೀನಿ. ಹಾಲು ಹಣ್ಣು ಎಲ್ಲ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಮಮತಾ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ಅನ್ಸುತ್ತೆ ಪೂಜೆಗೆ. ಸೊ ಏನೀಗ ಒಂದು ಹೂವನ್ನು ಕಿತ್ಕೊಂಡು ಹೋದ್ರೆ ಆಯ್ತು. ಸೊ ಈ ತರ ಹೂನ ಯಾರು ಯೂಸ್ ಮಾಡಲ್ಲ ಇಲ್ಲಿ. ಹೂನ ನಾವರ ಯೂಸ್ ಮಾಡೋಣ ಅಂತ ದೇವ್ರಿಗೆ ಮುಡ್ಸಕ್ಕೆ. ಈ ತರ ಮತ್ತೆ ಇಲ್ಲಿ ನೋಡಿ ತುಂಬಾ ರೋಸ್ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಈಗ ಹೂವೆಲ್ಲ ಕಿತ್ಕೊಂಡಿದ್ದಾಯ್ತು, ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಬೆಳಿಗ್ಗೆ ಹಬ್ಬಕ್ಕೆ ಎಷ್ಟೆಲ್ಲ ಪ್ರಿಪರೇಷನ್ ಆಯ್ತು. ಮುಂದೆ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.